ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಬೇರೆ. ಸೊಯ್ ಅಂತ ಹೋಗ್ಬಿಡ್ತೀನಿ ನೋಡಿ. ಸೊಯ್ ಅಂತ ಹೋಗ್ತಾರೆ, ಉಳ್ಕೊಂಡು ಬರ್ತಾರೆ ಕೆಳಗಡೆಗೆ. ಚೈತ್ರ ಆ ಬೆಟ್ಟ ಹತ್ಬೇಕಾ? ಆ ಬಟ್ಟೆನೆ. ಸೌಂಡ್ ಕೇಳ್ತಾ ಇದ್ದೀರಾ? ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಂಡಿದ್ದೀರಾ? ನಾನು ಇವತ್ತು ವಯನಾಡು ಟ್ರಿಪ್ಗೆ ಹೋಗ್ತಾ ಇದ್ದೀರಿ. ಈ ವಯನಾಡು ಟ್ರಿಪ್ಪಲ್ಲಿ ಏನೇನಿದೆ ಈ ಟ್ರಾವೆಲ್ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು. ನಮ್ಮಮ್ಮ ಅಪ್ಪನೂ ರೆಡಿಯಾಗಿ ಬಂದಿದ್ದಾರೆ. ಈಗ ನೈಸ್ ರೋಡಿಂದ ಹೋಗ್ತಾ ಇದ್ದೀರಿ. ಇದು ಮೈಸೂರು ಟೋಲ್ನ ದಾಟಿದ್ದೀರಿ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗು. ನಮ್ಮಮ್ಮನವ್ರ ಮಗ ಮಾತಾಡ್ತಿದ್ದಾರೆ. ನಮ್ಮಪ್ಪ ಜಸ್ಟ್ ಕೂತ್ಕೊಂಡಿದ್ದಾರೆ. ಇಬ್ಬರೂ ಅಷ್ಟೇ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಇದು ಬಂಡೀಪುರ ಹತ್ರ ಹೋಗ್ತಾ ಇದ್ರಿ. ಸಖತ್ತಾಗಿತ್ತು ವ್ಯೂ ಮಾತ್ರ. ಆದರೆ ನಮಗೆ ಮಾತ್ರ ಜಾಸ್ತಿ ಜಿಂಕೆಗಳು ಕಾಣಿಸ್ಲಿಲ್ಲ. ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು ನಮ್ಮಪ್ಪ ಅಂತ ಹೇಳ್ತಾಯಿದ್ರು. ಕೈಗೆ ಸಿಗುತ್ತೆ ಜಿಂಕೆಗಳು ಹಂಗೆ ಅಂತ. ಬಟ್ ನಮಗೆ ರೇರಾಗಿ ಫ್ಯೂ ಜಿಂಕೆಗಳು ಮಾತ್ರ ನೋಡಿದ್ದಾಯಿತು ನಾವು. ಚೆನ್ನಾಗಿತ್ತು. ಆದ್ರೂ ಬಂಡೀಪುರ ಕಡೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಒಂಥರ ನಿಧಾನಕ್ಕೆ ಗಾಡಿ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ರಿ. ಆ್ಯಕ್ಚುಲಿ ಗಾಡಿ ನಿಲ್ಲಿಸೋಂಗಿಲ್ಲ. ಈಗ ವಯನಾಡಲ್ಲಿರೋ ಎಡಕಲ್ ಕೇವ್ಗೆ ಬಂದಿದ್ದೀವಿ ನಾವು. ಎಡಕಲ್ ಕೇವ್ ಇದು. ನಿಧಾನ ಕತ್ಬೇಕು. ನಾಗಮಲೆಗೆ ಹೋಗಿದ್ದೀವಂತೆ. ಇದ್ಯಾವ್ದು ಲೆಕ್ಕ? ಕಮರ್ಗೆ ಮಾತ್ರ ಕೋಲ ಬರ್ತೈತೆ. ನಾಗಮಲೆ ಅಕ್ಕ ಆಯ್ತಾ? ಹೆಂಗೆ ನಾಗಮಲೆಗೆ ಹೋಗಿದ್ದೀನಿ. ಇದೊಂದು ಯಾವ ದೊಡ್ಡ ನಮ್ಗೆ ನಮ್ಮನ್ನ ಜುಜುಬಿ ಸೊಯ್ ಅಂತ ಹೋಗ್ಬಿಡ್ತೀನಿ ನೋಡಿ. ಸೊಯ್ ಅಂತ ಹೋಗ್ತಾರೆ, ಉಳ್ಕೊಂಡು ಬರ್ತಾರೆ ಕೆಳಗಡೆಗೆ. ನಮ್ಮಪ್ಪ ನೋಡಿ ಅಮ್ಮ ಇವಾಗಿನ ಸುಸ್ ಅಂತ ಇದ್ದಾರೆ. ಅವ್ರ ಜೊತೆ ನಾನು ಆಗಲ್ಲ, ಜೋಶ್ ಅಷ್ಟೇ, ಹೇಳಕ್ಕಷ್ಟೇ. ಚೈತ್ರ ಆ ಬೆಟ್ಟ ಹತ್ಬೇಕಾ? ಆ ಬಟ್ಟೆನೆ. ಅಲ್ಲಿಗೋಗ್ಬೇಕಾ? ಅಲ್ಲಿಗೆ ಹೋಗ್ಬೇಕಾಗಿರೋದು. ನಮ್ಮಮ್ಮ ನಾಗಮಲೆ ಬೆಟ್ಟ ಹತ್ತಿದ್ದೀನಿ ಅಂತವ್ರು. ಇದೆಲ್ಲ ಏನ್ ಜುಜುಪಿ ಇದು ಇಷ್ಟೇ, ಇಲ್ಲಿಂದ ಅಲ್ಲಿಗೆ ಅಷ್ಟೇ. ಸುಮ್ಮನೆ ಹಂಗೆ ಅನ್ನೋದು. ಉಫಿ ಹೋಗ್ತೀನಿ ನೋಡಿ. ಈಗ ಅದು ಬೇರೆ ಜಾವ. ಹೋಟೆಲ್ ಪಟ್ಟಿನಿರ್ವಳ್ಳು. ಹಲೋ ಗೈಸ್, ಹೇಳಿದ್ರ ಹಲೋ ಗೈಸ್. ಹೇಗೆ ನಾವು ಹಂಗೆ 10 kg ಕಮ್ಮಿ ಆಗ್ಬಿಟ್ಟಿದ್ದೀವಿ ಗೊತ್ತಾ? ಅಲ್ಲಿಂದ ಇದು ಎಡಕಲ್ ಕೇವ್. ಅದೇ ಕೆಳಗಡೆ ನೋಡಿದ್ರಲ್ಲ. ಇನ್ನ ಮೇಲೆ ಹೋಗ್ಬೇಕು.
ನೋಡಿ ಸಖತ್ತಾಗಿದೆ ಆ್ಯಕ್ಚುಲಿ. ಕಾಲವೆಲ್ಲ ಹೋಗ್ಬಿಡ್ತು. ಇಲ್ಲಿ ಬಂದಿದ್ದಕ್ಕೆ ಕಾಲವೆಲ್ಲ ಹೋಗ್ಬಿಡ್ತು, ಸುಸ್ತೆಲ್ಲ ಹೋಯ್ತು ಆರಾಮಾಗಿ. ಮಳೆ ನೋಡಿ. ನನಗೆ ಕೇರಳದಲ್ಲಿರೋ ಮನೆಗಳು ಮಾತ್ರ ತುಂಬ ಇಷ್ಟ ಆಯಿತು. ಎಲ್ಲ ಡಿಫ್ರೆಂಟಾಗಿರುತ್ತೆ, ಒಂಥರ ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡಿದ್ವಿ. ಈಗ ನಾವು ಎಡಕಲ್ ಕೇವಿಂದ ಪೂಕೋಡೆ ಅಲ್ಲ ಕರೆಕ್ಟ್ ಅಕ್ಷಿತ್ ಪೂಕೋಡೆ ಲೇಕ್ಗೆ ನಾವು ಇವಾಗ ಹೋಗ್ತಾ ಇದ್ದೀರಿ. ನಾವು ಆ್ಯಕ್ಚುಲಿ ಲೇಟಾಗಿ ಹೋಗಿತ್ತು ನೋಡಿ, ಎಷ್ಟು ದಟ್ಟವಾಗಿದೆ ಕಾಡು. ನಡ್ಕೊಂಡು ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ಪಾರ್ಕಿಂಗ್ ಮಾಡಿಬಿಟ್ರೆ ನಮ್ಗೆ ಗೊತ್ತಿಲ್ಲ ಮುಂದೆನೇ ಹೋಗಬೇಕು ಅಂತ. ಸೌಂಡ್ ಕೇಳ್ತಾ ಇದ್ದೀರಾ, ಭಯಂಕರವಾಗಿದೆ. ಹೆಂಗೋ ಗೊತ್ತಿಲ್ಲ, ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ಗೊತ್ತಿಲ್ಲ. ಹೋಗ್ತಾ ಇದ್ದೀರಿ. ಮಮ್ಮಿ ಹೆಂಗೈತೆ? ನೀವು ಒಂದ್ಸಲ ನೋಡಿ. ಓ ಮೈ ಗಾಡ್, ಆ ಸೌಂಡ್ ಕೇಳ್ತಾ ಇದ್ದೀರಾ? ಕಾಡು ಮಧ್ಯೆ ಬಂದಂಗಿದೆಯಾ ನಮಗೆ, ಎಲ್ಲೋ ಕಳ್ದೋಗಿದ್ದೀರಿ ಅನಿಸ್ತದೆ. ಪೂಕೋಡೆ ಲೇಕ್ ಇದು. ವೇಸ್ಟ್ ತಗೋಬೇಡ, ಲಾಸ್ಟ್ ಟೈಮ್ ತೊಗೊಂಡು ವೇಸ್ಟ್ ಆಯ್ತು. బాగా పగిలింది కాళ్ళు బాగా తిప్పుకుంటుంది. ಪ್ಲೀಸ್ ಈಗ ನಾವು ಗ್ಲಾಸ್ ಬ್ರಿಡ್ಜ್ ಅಂತ ಪ್ಲೇಸಲ್ಲಿದ್ದೀರಿ. ವಯನಾಡು ಆಲ್ಟ್ರಾ ಪಾರ್ಕ್ ಅಂತ ಇದೆ ಗ್ಲಾಸ್ ಬ್ರಿಡ್ಜು. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಗ್ಲಾಸ್ ಬ್ರಿಡ್ಜ್ ಮೇಲೆ. ನೋಡೋಣ ಎಷ್ಟು ಎಂಜಾಯ್ ಮಾಡ್ತೀನಿ ಅಂತ. ನಾನು ನೆಕ್ಸ್ಟ್ ಡೇದು ಮುಂದಿನ ವಿಡಿಯೋ ವ್ಲಾಗಲ್ಲಿ ಹಾಕ್ತೀನಿ. ಫಸ್ಟ್ ಟೈಮು ಭಯ ಆಗ್ತಿದೆ, ನಿಜವಾಗ್ಲೂ ಭಯ ಆಗ್ತಿದೆ. ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ತುಂಬ ಮಜಾ ಇರುತ್ತೆ. ನಾನಂತೂ ಅಡ್ವೆಂಚರಸ್ ತುಂಬ ಮಾಡ್ತೀನಿ, ಯಾವುದು ಬಿಡೋಲ್ಲ. ನಾನು ಟ್ರೈ ಮಾಡೋದು ಅಷ್ಟೇ. ಚೆನ್ನಾಗಿದೆ.